ಶ್ರೀರಾಮನವಮಿ ವಿಶೇಷ ಕೋಸಂಬರಿ, ಮಜ್ಜಿಗೆ ಮತ್ತು ರಾಮರಸ ಅಥವಾ ಕರ್ಬೂಜದ ಹಣ್ಣು ಪಾನಕ ಮಾಡೋ 3-in-1 ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ನಮಸ್ಕಾರ ವೀಕ್ಷಕರಿಗೆ, ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಕೋಸಂಬರಿ ಮಾಡೋಣ. ಬೇಕಾಗೋ ಸಾಮಗ್ರಿಗಳು 5-6 ಜನಕ್ಕೆ ಬೇಕಾಗುವಷ್ಟು ಸಾಮಗ್ರಿ ತೊಗೊಂಡಿದ್ದೀನಿ. ಹೆಸರುಬೇಳೆ ಅರ್ಧ ಪಾವು ಅಥವಾ ನಮ್ಮ ಲೋಟದಲ್ಲಿ ಅರ್ಧ ಲೋಟ ತೊಗೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ 3, ಗುಂಟೂರು ಮೆಣಸಿನ್ಕಾಯಿ 1, ಕೊಬ್ಬರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕ್ಯಾರೆಟ್ ಚಿಕ್ಕದೆರಡು, ಸೌತೆಕಾಯಿ ಮೀಡಿಯಂ 2, ನಿಂಬೆಹಣ್ಣು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಹೆಸರುಬೇಳೆ ಕ್ಲೀನ್ ಮಾಡಿ ಎಲ್ಲ ಆರಿಸ್ಕೊಳ್ಳಿ. 2 ಸಾರಿ ತೊಳೆದು 3/4 ಗಂಟೆಯಿಂದ 1 ಗಂಟೆ ನೆನೆಸಿಡಿ. ಸೌತೆಕಾಯಿ ಸಿಪ್ಪೆ ತೆಗೆದು ಹೆಚ್ಚಿಟ್ಕೋಬೇಕು. ಕ್ಯಾರೆಟ್ ತೊಳೆದು ಕ್ಲೀನ್ ಮಾಡಿ ತುರಿದಿಟ್ಕೋಬೇಕು. ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕತ್ತರಿಸಿಟ್ಕೋಬೇಕು. ಕೊಬ್ಬರಿ ತುರಿದಿಟ್ಕೋಬೇಕು. ಈಗ 3/4 ಗಂಟೆ ಆಗಿದೆ. ಹೆಸರುಬೇಳೆನೆಲ್ಲ ಒಂದ್ಸತಿ ಫೈನಲ್ ಆಗಿ ತೊಳೆದು ಜರಡಿಯಲ್ಲಿ ಬಸ್ದಿಟ್ಕೊಳ್ಳಿ. ಇದೆಲ್ಲ ಪ್ರಿಪ್ರೇಷನ್ ಆಗಿದೆ. ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳು: ಸ್ವಲ್ಪ ಎಣ್ಣೆ, ಸ್ವಲ್ಪ ಇಂಗು, ಸ್ವಲ್ಪ ಸಾಸಿವೆ, ಕತ್ತರಿಸಿದ ಹಸಿಮೆಣಸಿನ್ಕಾಯಿ. ಒಗ್ಗರಣೆಗೆ ಎಣ್ಣೆ ಹಾಕಿದ ಬಾಣಲೆನ ಒಲೆ ಮೇಲಿಟ್ಟು ಸ್ಟವ್ ಹೊತ್ತಿಸಿ. ಎಣ್ಣೆ ಕಾದ್ಮೇಲೆ ಮೊದಲೇ ತಗೊಂಡ ಗುಂಟೂರು ಮೆಣಸಿನ್ಕಾಯಿನ ಕ್ರಿಸ್ಪಿಯಾಗಿ ಕರೆದಿಟ್ಕೊಳ್ಳಿ. ಅದೇ ಎಣ್ಣೆ ಬಾಣಲೆಗೆ ಇಂಗು ಹಾಕಿ ಸ್ಪೂನ್ನಿಂದ 1 ಸಾರಿ ಕಲಕಿ. ಆಮೇಲೆ ಸಾಸಿವೆ ಹಾಕಿ. ಸಾಸಿವೆ ಪಟ್ಕೊಟ್ಟಿದ ನಂತರ ಕಟ್ ಮಾಡಿದ ಹಸಿಮೆಣಸಿನ್ಕಾಯಿ ಹಾಕಿ ಸ್ಪೂನ್ನಿಂದ ಕಲಕಿ. ಮೆಣಸಿನ್ಕಾಯಿ ಬಾಡಿ ಬಣ್ಣ ಬದಲಾದಾಗ ಸ್ಟವ್ ಆಫ್ ಮಾಡಿ. ನಾವು ಮಜ್ಜಿಗೆಗೆ, ಕೋಸಂಬರಿಗೆ ಎರಡಕ್ಕೂ ಒಟ್ಟಿಗೆ ಒಗ್ಗರಣೆ ಮಾಡಿದ್ದೀವಿ. ಬಸ್ದಿಟ್ಟು ಹೆಸರುಬೇಳೆನ ಒಂದು ಬೌಲಲ್ಲಿ ಹಾಕಿ. 3 ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ. ಖಾರ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಬೇಕು. ತುರಿದ ಕೊಬ್ಬರಿ ಹಾಕಿ. ಕರಿದ ಗುಂಟೂರು ಮೆಣಸಿನ್ಕಾಯಿನ ಚೆನ್ನಾಗಿ ಕೈಯಿಂದ ಪುಡಿ ಮಾಡಿ ಎಲ್ಲ ಒಟ್ಟಿಗೆ ಕಿವುಚಬೇಕು. ಒಗ್ಗರಣೆ, ಮೆಣಸಿನ್ಕಾಯಿ, ಕೊಬ್ಬರಿ 3 ಹೆಸರುಬೇಳೆ ಜೊತೆಲಿ ಕಿವುಚೋದ್ರಿಂದ ಖಾರ ಎಲ್ಲ ಸಮನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ಆದಮೇಲೆ ಕ್ಯಾರೆಟ್ ಹಾಕಿ. ಹಚ್ಚಿದ ಸೌತೆಕಾಯಿ ಹಾಕಿ. ನಾವು ಸೌತೆಕಾಯಿ ನೀರನ್ನು ಹಿಂಡಿಲ್ಲ, ಹಾಗೆ ಹಾಕಿದ್ದೀವಿ. ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕಿಟ್ಕೊಳ್ಳಿ. ನಿಂಬೆ ಹುಳಿ ಮತ್ತು ಉಪ್ಪನ್ನು ಆಮೇಲೆ ಹಾಕೋಣ. ಈಗ ಮಸಾಲೆ ಮಜ್ಜಿಗೆ ಮಾಡೋಣ. ಬೇಕಾದ ಸಾಮಗ್ರಿಗಳು: ಮೊಸರು ಅಂದಾಜು 100ರಿಂದ 125 ml, ರುಚಿಗೆ ಬೇಕಾಗುವಷ್ಟು ಉಪ್ಪು, ಶುಂಠಿ 1 ಪೀಸು ಸಣ್ಣದಾಗಿ ಹಚ್ಚಿಟ್ಕೋಬೇಕು, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿ ಮೆಣಸಿನ್ಕಾಯಿ ಸಣ್ಣದೆರಡು. ಒಗ್ಗರಣೆ ಆವಾಗಲೇ ಒಟ್ಟಿಗೆ ಮಾಡ್ಕೊಂಡಿದ್ದೀವಿ. ಸಾಮಗ್ರಿಗಳೆಲ್ಲ ರೆಡಿ ಆದಮೇಲೆ ನಾವು ಜ್ಯೂಸ್ ಜಾರ್ ತೊಗೊಂಡಿದ್ದೀವಿ. ಜ್ಯೂಸ್ ಜಾರ್ ಇಲ್ಲದೇ ಇದ್ದರೆ ಬೇರೆ ಜಾರಲ್ಲೂ ಮಾಡ್ಬೋದು. ಜಾರ್ಗೆ ಕರಿಬೇವು, ಹಚ್ಚಿ ಶುಂಠಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಆಮೇಲೆ ನಾವು ತೊಗೊಂಡು ಮೊಸರು ಹಾಕಿ, ಬಟ್ಟಲು ತೊಳೆದು ಆ ನೀರನ್ನು ಹಾಕಿ, 2 ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ, ಇನ್ನೂ ಸ್ವಲ್ಪ ನೀರು ಹಾಕಿ 1ರಿಂದ 2 ನಿಮಿಷ ರುಬ್ಬಿಟ್ಕೊಳ್ಳಿ. ರುಬ್ಬಿದ್ದಾದಮೇಲೆ ಒಂದು ದಪ್ಕಂಡು ಜರಡಿಯಿಂದ ಶೋಧಿಸ್ಬೇಕು. ಆಮೇಲೆ ಜರಡಿಗೆ ನೀರು ಹಾಕಿ ಹಿಂಡಿದ್ರೆ ಶುಂಠಿ ರಸ ಚೆನ್ನಾಗಿ ಬರುತ್ತೆ. ಮಜ್ಜಿಗೆಗೆ ಅಂದಾಜು ಮಾಡಿ ನೀರು ಹಾಕಿ. ಈಗ ಮಜ್ಜಿಗೆ ರೆಡಿಯಾಗಿದೆ. ಈಗ ಪಾನಕ ಮಾಡೋಣ. ಬೇಕಾಗೋ ಸಾಮಗ್ರಿಗಳು: ಮೀಡಿಯಮ್ ಸೈಜ್ ಕರ್ಬೂಜ 1, ಬೆಲ್ಲ ನಾವು 1/4 ಲೋಟ ತೊಗೊಂಡಿದ್ದೀವಿ, ಅದು 1/4 ಪಾವು ಬರುತ್ತೆ. ನಿಂಬೆಹಣ್ಣು, ಏಲಕ್ಕಿ ಪುಡಿ ಸುವಾಸನೆಗೆ ಸ್ವಲ್ಪ, ಪುಡಿ ಉಪ್ಪು ಸ್ವಲ್ಪ. ಮೊದಲು ಒಂದು ಪಾತ್ರೆಯಲ್ಲಿ 1/4 ಲೋಟ ಬೆಲ್ಲ ಹಾಕಿ, ಬೆಲ್ಲ ಮುಳುಗೋಷ್ಟು ನೀರು ಹಾಕಿ ನೆನೆಸಿಡಿ. ಈಗ ಕರ್ಬೂಜ ಹಣ್ಣು ಸಿಪ್ಪೆ ತೆಗೆದು ಅರ್ಧ ಕಟ್ ಮಾಡಿಟ್ಕೊಳ್ಳಿ. ಜರಡಿನ ಜ್ಯೂಸ್ ಜಾರ್ ಮೇಲಿಟ್ಟು ಕಟ್ ಮಾಡಿದ್ರಲ್ಲಿರೋ ಬೀಜನ ತೆಗೆದು ಜರಡೀಲಿ ಹಾಕಿ ಚೆನ್ನಾಗಿ ಕಿವುಚಿ. ನೀರನ್ನು ಹಾಕಿ ಬೀಜ ಎಲ್ಲ ತೊಳೆದ್ರೆ ಬೀಜದ ಜೊತೆ ಇದ್ದ ರಸ ಮಿಕ್ಸಿ ಜಾರಿಗೆ ಬರುತ್ತೆ. ಬಿಳಿ ಕರ್ಬೂಜ ಹಣ್ಣು ಸಿಕ್ಕರೆ ಪಾನಕ ಇನ್ನೂ ರುಚಿಯಾಗಿರುತ್ತೆ. ಈಗ ಹಣ್ಣನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕತ್ತರಿಸಿ ಜಾರ್ಗೆ ಹಾಕಿ. ಮೀಡಿಯಮ್ ಆಗಿ ವೈಪ್ ಮಾಡಿದ್ರೆ ಈ ಥರ ಸಣ್ಣ ಸಣ್ಣ ಪೀಸ್ಗಳಿರುತ್ತೆ. ಕುಡಿಬೇಕಾದ್ರೆ ಚೆನ್ನಾಗಿರುತ್ತೆ. ಈಗ ಬೆಲ್ಲ ನೆಂದಿದೆ. ಕೈಯಿಂದ ಚೆನ್ನಾಗಿ ಕಿವುಚಿ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸಿ ಜರಡಿಯಿಂದ ಶೋಧಿಸಬೇಕು. ನಂತರ ರುಬ್ಬಿದ ಕರ್ಬೂಜದ ಹಣ್ಣನ್ನು ಹಾಕಿ. ಕರ್ಬೂಜದ ಹಣ್ಣನ್ನು ಮಿಕ್ಸಿಗೆ ಹಾಕೋಕ್ಕೆ ಇಷ್ಟ ಇಲ್ದಿರ ಇದ್ದರೆ ಕೈಯಿಂದ ಕಿವುಚಿ ಕೂಡ ಹಾಕ್ಬೋದು. ಮಿಕ್ಸಿಗೆ ಇನ್ನೂ ಸ್ವಲ್ಪ ನೀರು ಹಾಕಿ
ತೊಳೆದು ಹಾಕಿ. ಏಲಕ್ಕಿ ಪುಡಿ ಸ್ವಲ್ಪ ಹಾಕಿ, ಉಪ್ಪು ಹಾಕಿ. ಯಾವುದೇ ಸಿಹಿ ಪದಾರ್ಥಕ್ಕೆ ಉಪ್ಪು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ರಸ ಹಾಕಿ ಸೌಟಿಂದ ಕಲಕಿದ್ರೆ ಪಾನಕ ರೆಡಿಯಾಗುತ್ತೆ. ಇವಾಗ ಮಜ್ಜಿಗೆ ಪಾನಕ ಎರಡೂ ರೆಡಿಯಾಗಿದೆ. ಹೆಸರುಬೇಳೆ ಕೋಸಂಬರಿಗೆ ಕಾಲು ನಿಂಬೆಹಣ್ಣಿನ ರಸ ಹಾಕಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಿ ಬೆರೆಸಿದ್ರೆ ಕೋಸಂಬರಿ ರೆಡಿಯಾಗುತ್ತೆ. ಕೊನೆಯಲ್ಲಿ ಕೋಸಂಬರಿಗೆ ಉಪ್ಪು ನಿಂಬೆ ರಸ ಹಾಕೋದ್ರಿಂದ ಕೋಸಂಬರಿಲಿ ಜಾಸ್ತಿ ನೀರು ಬಿಡಲ್ಲ. ಈಗ ಮೂರನ್ನು ಒಂದು ತಟ್ಟೆಯಲ್ಲಿಟ್ಟು ದೇವ್ರ ಮುಂದೆ ಇಡಿ. ದೇವ್ರಿಗೆ ತೋರಿಸಿ ಮಂಗಳಾರತಿ ಮಾಡ್ಕೊಳ್ಳಿ. ಸ್ವಲ್ಪ ತೊಗೊಂಡೋಗಿ ಹೊರಗಡೆ ತುಳಸಿ ಕಟ್ಟೆಯಲ್ಲಿ ಹಾಕಿ ರುಚಿ ನೋಡಿ. ಉಪ್ಪು ಖಾರ ಸಿಹಿ ಹಿಂದೆ ಮುಂದೆ ಆಗಿದ್ದರೆ ಸರಿ ಮಾಡಿ. ಬಟ್ಲಲ್ಲಿ ಹಾಕಿ ಎಲ್ರಿಗೂ ಸರ್ವ್ ಮಾಡಿ. ಒಮ್ಮೆ ಈ ರೆಸಿಪಿಗಳನ್ನು ಟ್ರೈ ಮಾಡಿ ನೋಡಿ, ಕಾಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.